ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವ ಜನ್ಮದ ಮೈತ್ರಿ ಭಾಗ 10. ಸ್ನಿಗ್ಧ, ಒಂದು ನಿಮಿಷ ನಿಲ್ಲು. ಅವನು ಅವಳ ತೀರ ಸಮೀಪ ಬಂದು ಬಿಟ್ಟಿದ್ದ. ಅವನತ್ತ ಬೆದರು ನೋಟ ಬೀರಲು ವಿರಾಟ್ ಅವಳ ಅತ್ಯಂತ ಸನಿಹದಲ್ಲಿ ನಿಂತು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದಿದ್ದ. ಮಾತ್ರವಲ್ಲ, ಅವಳ ಮುಖದತ್ತ ಬಾಗಿದ್ದ. ಅವನ ತಾಯಿಯ ಮುಂದೆಯೇ ಮತ್ತೊಂದು ಕ್ಷಣದಲ್ಲಿ ಅವನು ತನ್ನ ಕೆಲಸ ಮಾಡಿ ಮುಗಿಸಿಬಿಟ್ಟಿದ್ದ. ವೀರು, ನನ್ನ ಮಾತಿಂದ ನಿಂಗೇನಾದರೂ ಬೇಜಾರಾಯ್ತಾ? ಅವಳು ಎಲ್ಲರೂ ತೊಂದರೆ ಕೊಟ್ಟರು ಅಂತ ಹೇಳಿದ್ಲಲ್ಲ, ಅದಕ್ಕಾಗಿ ಕೇಳಿದ್ದಷ್ಟೇ. ಇಲ್ಲಮ್ಮ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ನನಗೆ ತಪ್ಪು ಅಂತ ಕಾಣಿಸದೇ ಇರೋದು ಅವಳಿಗೆ ತಪ್ಪಾಗಿ ಕಾಣಿಸಿರೋ ಸಾಧ್ಯತೆ ಇದೆಯಲ್ಲ. ಅಮ್ಮ, ನಾನು ಯಾಕೆ ಮೊದಲು ಆ ಹುಡುಗಿನ ಅಷ್ಟು ದ್ವೇಷಿಸುತ್ತಿದ್ದೆ ಅಂತ ಈಗ ಯೋಚನೆ ಮಾಡ್ತಾ ಇದ್ದೀನಿ, ತಾಯಿಯ ಬಳಿ ಹೇಳಿದ. ಅದು ಅವಳು ಹುಟ್ಟಿದಾಗ ನಿಂಗೆ 5 ವರ್ಷ ಆಗಿತ್ತು. ಮಾಲತಿ ಆಂಟಿಗೆ ತಂದೆ, ತಾಯಿ, ಅಕ್ಕ, ಅಣ್ಣ ಎಲ್ಲರೂ ಇದ್ದರು ಕೂಡ. ಹೋಗೋರು ಬರೋರು ಯಾರೂ ಇಲ್ವಲ್ಲ. ಅವಳು ನನ್ನನ್ನು ನಂಬಿದ್ದಾಳೆ ಅಂತ ಅವಳ ಬಾಣಂತನ ಮಾಡೋಕೆ ಅಂತ ನಾನು ಅವರ ಮನೆಗೆ ಹೋಗಿ 1.5 ತಿಂಗಳು ಅಲ್ಲೇ ಇದ್ದೆ. ಆಗ ನೀನು UKGಗೆ ಹೋಗ್ತಾ ಇದ್ದೆ. ನಿನ್ನನ್ನು ಇಲ್ಲಿ ನಿಮ್ಮ ಅಜ್ಜಿ ಹತ್ರ ಬಿಟ್ಟು ನಾನು ಹುಬ್ಬಳ್ಳಿಗೆ ಹೋಗಿದ್ನಲ್ಲ, ಅವಳಿಂದಾಗಿ ನೀನು ನನ್ನಿಂದ ದೂರ ಇರಬೇಕಾಗಿ ಬಂತು ಅಂತ ನಿಂಗೆ ಅವಳ ಹತ್ತಿರ ವಿಪರೀತ ಸಿಟ್ಟು ಬಂದು ಬಿಟ್ಟಿತ್ತು. ಅಂದಿನಿಂದಾನೇ ನಿಂಗೆ ಅವಳನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಅವಳು ಬಂದಾಗೆಲ್ಲ ಆ ಸಿಟ್ಟು ನೀನು ಅವಳ ಮೇಲೆ ತೀರಿಸ್ಕೋತಾ ಇದ್ದೆ. ಅವಳ ಬಲಹುಬ್ಬಿನ ಮೇಲೆ ಒಂದು ಗಾಯದ ಕಲೆ ಇದೆಯಲ್ಲ, ಅದು ನೀನೇ ಆ ಗಾಯ ಮಾಡಿದ್ದು. ಅಂದು ನೀನೇ ಸ್ಟೀಲ್ ಪ್ಲೇಟಿಂದ ಗುದ್ದಿ ಮಾಡಿರೋ ಗಾಯ ಅದು. ಮಾಲತಿ ಆಂಟಿ ತಮ್ಮ ತವರು ಮನೆಗೆ ಹೋಗಲ್ವಲ್ಲ, ಅದಕ್ಕಾಗಿ ಪ್ರತಿ ವರ್ಷ ಬೇಸಿಗೆ ರಜಾ ಸಂದರ್ಭದಲ್ಲಿ ನಮ್ಮನೆಗೆ ಬರ್ತಾ ಇದ್ಲು. ಆಗ ನಿಂಗೆ 8 ವರ್ಷ ವಯಸ್ಸಾಗಿತ್ತು, ಸ್ನಿಗ್ಧಾಗೆ 3 ವರ್ಷ. ಚಿಕ್ಕವಳಿದ್ದಾಗ ಮುದ್ದಾಗಿ ಇದ್ಲಲ್ಲ. ಮೊದಲಿಂದಾನು ನಂಗಂತೂ ಅವಳನ್ನು ಕಂಡ್ರೆ ತುಂಬ ಪ್ರೀತಿ. ಅದೊಂದು ದಿನ ಅವಳು ನನ್ನ ಮಡಿಲಲ್ಲಿ ಕೂತಿದ್ಲು. ನಾನು ಅವಳನ್ನು ಮುದ್ದು ಮಾಡ್ತಾ ಇದ್ದೆ. ನಿಂಗೆ ನಾನು ಅವಳನ್ನು ಮುದ್ದು ಮಾಡೋದು ಕಂಡು ಸಿಟ್ಟು ಬಂದು ಬಿಟ್ಟಿತ್ತು. ನಿನ್ನ ಕೈಯಲ್ಲಿದ್ದ ಪ್ಲೇಟ್ ತಂದು ಅವಳಿಗೆ ಹೊಡೆದು ಬಿಟ್ಟಿದ್ದೆ. ಪಾಪ, ಮಗುಗೆ ಏಟಾಗಿ ರಕ್ತ ಸೋರೋಕೆ ಶುರುವಾಗಿತ್ತು. ನಾವು ಗಾಬರಿಯಾಗ್ಬಿಟ್ಟು ಆಗಲೇ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಸ್ಟಿಚ್ ಮಾಡಿಸ್ಬೇಕಾಗಿ ಬಂದಿತ್ತು. ನಂಗಂತೂ ಆವತ್ತು ನಿನ್ನ ಮೇಲೆ ವಿಪರೀತ ಸಿಟ್ಟು ಬಂದು ಚೆನ್ನಾಗಿ ಬಾರಿಸಿಬಿಟ್ಟಿದ್ದೆ. ಅದೇ ಮೊದಲ ಬಾರಿ ನೀನು ನನ್ನ ಕೈಯಿಂದ ಏಟು ತಿಂದಿದ್ದು. ಆಮೇಲಂತೂ ನಿಂಗೆ ಅವಳ ಮೇಲೆ ವಿಪರೀತ ಸಿಟ್ಟು. ಅವಳು ಮನೆಗೆ ಬಂದರೆ ಹೋಗೋ ತನಕನೂ ನೀನು ಅವಳ ಮೇಲೆ ದ್ವೇಷ ಸಾಧಿಸ್ತಾನೇ ಇದ್ದಿ. ಪಾಪ, ಮಾಲತಿ ಆಂಟಿಗೆ ಬೇರೆ ಯಾರೂ ಇಲ್ಲದ್ದರಿಂದ ವರ್ಷಕ್ಕೊಮ್ಮೆ ಇಲ್ಲಿಗೆ ಬರ್ತಾ ಇದ್ರು. ನಿನ್ನ ಕಾಟ ತಾಳಲಾಗದೆ ಆ ಹುಡುಗಿ ಪಾಪ ನಮ್ಮನೆಗೆ ಬರೋದೇ ನಿಲ್ಲಿಸಿಬಿಟ್ಟಿತ್ತು. ಕೊನೆಗೆ ಅವಳು ಹುಬ್ಬಳ್ಳಿಯಲ್ಲಿ ಅಪ್ಪನ ಜೊತೆ ಉಳ್ಕೊಳ್ಳೋಕೆ ಶುರು ಮಾಡಿದ್ಲು. ಮಂಜುನಾಥ್ ಅಂಕಲ್ಗೂ ಮಗಳು ಅಂದರೆ ಪ್ರಾಣ. ಇಲ್ಲಿ ಬಂದು ಮಗಳು ತೊಂದರೆ ಅನುಭವಿಸೋದಕ್ಕಿಂತ ನಾನೇ ನೋಡ್ಕೋತೀನಿ ಅಂತ ಅವರೇ ಅವಳನ್ನು ನೋಡ್ಕೋತಿದ್ರು. ಪಾಪದ ಹುಡುಗಿ ಕಣೋ ಅದು. ಅದಕ್ಕೆ ನಮ್ಮ ಹೊರತಾಗಿ ಬೇರೆ ಯಾರೂ ಇಲ್ಲ. ನೀನು ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಮಗನ ಬಳಿ ಹೇಳಿದರು ಪದ್ಮ. ಪಾಪ, ಅವಳು ಚಿಕ್ಕವಳಿದ್ದಾಗ ವಿರಾಟ್ ಅವಳಿಗೆ ಅಷ್ಟೊಂದು ಹಿಂಸೆ ಕೊಟ್ಟಿದ್ದಾನೆ, ಅದೆಲ್ಲ ಅವನಿಗೆ ನೆನಪಿರಲಿಲ್ಲ. ತಾಯಿಯ ಮಾತು ಕೇಳಿದಾಗ ಅವನ ಕಣ್ಣುಗಳಲ್ಲಿ ನೋವು ಕಾಣಿಸಿತು. ಮಗನ ಕಣ್ಣಂಚು ಒದ್ದೆಯಾಗಿದ್ದು ಪದ್ಮ ಅವರ ಗಮನಕ್ಕೂ ಬಂತು. ನಿಂಗೂ ಆಗ ಏನು ಗೊತ್ತಾಗೋ ವಯಸ್ಸಲ್ಲ, ಅದಕ್ಕೆ ಈಗ ಯಾಕೆ ಬೇಜಾರು ಮಾಡ್ಕೋತೀಯ ಎಂದು ಹೇಳುತ್ತಾ ಪ್ರೀತಿಯಿಂದ ಮಗನ ತಲೆ ಸವರಿದರು ಪದ್ಮ. ನಿಂಗೆ ಮೊದಲಿಂದಾನು ನಾನು ಅಂದರೆ ಪ್ರಾಣ. ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂದರೆ ನೀನು ತುಂಬ ಅಳ್ತಾ ಇದ್ದೆ. ಆ ಹುಡುಗಿಗೂ ಅಷ್ಟೇ ನನ್ನ ಕಂಡ್ರೆ ತುಂಬ ಇಷ್ಟ. ಚಿಕ್ಕವಳಿದ್ದಾಗ ನಾನಿದ್ರೆ ಅವಳ ಅಮ್ಮನ ಹತ್ರನೂ ಕೂಡ ಹೋಗ್ತಾ ಇರಲಿಲ್ಲ. ಅಷ್ಟು ಇಷ್ಟಪಡೋಳು ನನ್ನ. ಅವಳು ಬಂದಾಗೆಲ್ಲ ನೀನು ಅವಳಿಗೆ ತುಂಬ ಹಿಂಸೆ ಕೊಡುತ್ತಿದ್ದೆ ಅಂತ ಬರುವುದನ್ನೇ ಬಿಟ್ಟಿದ್ಲು. ಹಳೆಯದನ್ನೆಲ್ಲ ನೆನಪು ಮಾಡಿಕೊಂಡು ಹೇಳುತ್ತಿದ್ದರು ಪದ್ಮ. ತಾನು ಚಿಕ್ಕವನಿದ್ದಾಗ ಸ್ನಿಗ್ಧಾಗೆ ಅಷ್ಟೊಂದೆಲ್ಲ ಕಾಟ ಕೊಟ್ಟಿದ್ದೇನೆ ಎಂದು ವಿರಾಟ್ಗೆ ಈಗಲೂ ನೆನಪಾಗುತ್ತಿರಲಿಲ್ಲ. ಸ್ವಲ್ಪ ದೊಡ್ಡವನಾದ ಮೇಲೆ ಅವಳನ್ನು ರೇಗುತ್ತಿದ್ದುದು, ಅವಳು ಮನೆಗೆ ಬಂದಾಗಲೆಲ್ಲ ತನ್ನ ಅಸಮಾಧಾನವನ್ನು ಹೊರಹಾಕುತ್ತಿದ್ದುದು, ಅವಳಿಗೆ ಅವಮಾನ ಮಾಡುತ್ತಿದ್ದುದು ಎಲ್ಲ ಅವನಿಗೆ ನೆನಪಿತ್ತು. ಅಂದರೆ ಅವಳಿಗೆ ಅವಳ ತಾಯಿ ಅವಳು ಚಿಕ್ಕವಳಿದ್ದಾಗ ತಾನು ಕೊಟ್ಟ ಕಾಟಗಳನ್ನೆಲ್ಲ ಹೇಳಿರಬಹುದು. ಅದಕ್ಕಾಗಿ ಅವಳು ತನ್ನನ್ನು ಕಂಡರೆ ಭಯ ಬೀಳುವುದು. ತನ್ನ ಬಗ್ಗೆ ಅವಳಿಗೆ ಯಾವತ್ತೂ ಆತ್ಮೀಯ ಭಾವನೆ ಇಲ್ಲವೇ ಇಲ್ಲ ಎಂದು ಅವನಿಗೆ ಗೊತ್ತಿತ್ತು. ಅವನು ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ. ಅವಳೀಗ ಬಂದು 2 ದಿನಗಳಾದರೂ ಅವಳು ಹೆಚ್ಚು ಮಾತಾಡುತ್ತಿದ್ದುದು, ಬೆರೆಯುತ್ತಿದ್ದುದು ಎಲ್ಲವೂ ಪ್ರಣವ್ ಜೊತೆ. ಪ್ರಣವ್ ಮಾತುಗಾರ. ಇಂದು ಮಧ್ಯಾಹ್ನ ಅವನು ಊಟಕ್ಕೆಂದು ಬರುವಾಗ ಪ್ರಣವ್ ಮತ್ತು ಅವಳು ಇಬ್ಬರು ಅಕ್ಕಪಕ್ಕ ನಿಂತು ಕೈ ಹಿಡಿದು ಮಾತಾಡುತ್ತಿದ್ದುದನ್ನು ನೋಡಿದ್ದ. ಅವರಿಬ್ಬರು ಮೆಲುದನಿಯಲ್ಲಿ ಮಾತಾಡುತ್ತಿದ್ದುದರಿಂದ ಅವನಿಗೆ ಏನೆಂದು ಗೊತ್ತಾಗಿರಲಿಲ್ಲ. ಪ್ರಣವ್ ಏನೋ ಜೋಕ್ ಹೇಳಿರಬೇಕು. ಅವಳು ಬಿದ್ದು ನಗುತ್ತಿದ್ದಳು. ಅದನ್ನು ಕಂಡು ಒಂದು ಕ್ಷಣ ಅವನ ಮನಸ್ಸಲ್ಲಿ ಈರ್ಷ್ಯೆ ಉಂಟಾಗಿತ್ತು. ಪ್ರಣವ್ ಜೊತೆ ಅಷ್ಟು ಖುಷಿಯಾಗಿ ನಗುತ್ತಾ ಮಾತಾಡುವವಳು ತನ್ನನ್ನು ಕಂಡರೆ ದೂರ ಸರಿಯುತ್ತಾಳೆ. ಆಗ ಪ್ರಣವ್ ಇಲ್ಲದ ಕಾರಣ ತನಗೆ ಕಾಲ್ ಮಾಡಿ ಸಹಾಯ ಯಾಚಿಸಿದ್ದಳು. ಒಂದು ವೇಳೆ ಪ್ರಣವ್ ಇದ್ದಿದ್ದರೆ ತನ್ನನ್ನು ಕರೆಯುತ್ತಲೇ ಇರಲಿಲ್ಲ.
ಎಂದಂದುಕೊಂಡಾಗ ಅವನಿಗೆ ತುಂಬ ನೋವಾಯಿತು. ಅವನ ಮನದಲ್ಲಾಗುತ್ತಿದ್ದ ಭಾವನೆ ಅರಿತವರಂತೆ ಪದ್ಮಾ ಅವರು ಹೇಳಿದರು. ಬಂದ ತಕ್ಷಣವೇ ಅವಳಿಗೂ ಪ್ರಣವ್ಗೂ ಒಳ್ಳೆ ಫ್ರೆಂಡ್ಶಿಪ್ ಆಗ್ಬಿಟ್ಟಿದೆ. ಪ್ರಣವ್ ಅವಳಿಗಿಂತ 2 ವರ್ಷ ದೊಡ್ಡವನು. ಪ್ರಣವ್ ಮೊದಲಿನಿಂದಲೂ ತುಂಬ ಸಾಧು ಸ್ವಭಾವದ ಹುಡುಗ. ಯಾರಿಗೂ ತೊಂದರೆ ಕೊಡುವವನಲ್ಲ. ತನ್ನ ಕೈಲಾದ ಸಹಾಯ ಮಾಡುತ್ತಾನೆ. ಮಾತ್ರವಲ್ಲ ವಾಚಾಳಿ. ಅವನ ವಾಚಾಳಿ ಸ್ವಭಾವವೇ ಅವರಿಬ್ಬರನ್ನು ಹತ್ತಿರಕ್ಕೆ ತಂದು ನಿಲ್ಲಿಸಿತ್ತು. ಪ್ರಣವ್ ಮನೆಯಲ್ಲಿ ಇದ್ದಷ್ಟು ಹೊತ್ತು ಅವಳು ಅವನ ಜೊತೆಗೇ ಇರ್ತಾಳೆ. ಮಗನಿಗಂತೂ ಅಮಿತಾಳ ಜೊತೆ ಮದುವೆ ಮಾಡಿಸಬೇಕೆಂದು ಹಿರಿಯರು ನಿಶ್ಚಯಿಸಿದ್ದರು. ಅದನ್ನು ಬದಲಿಸಲು ಸಾಧ್ಯವಿಲ್ಲ. ತಮ್ಮ ಮೈದುನನ ಮಗ ಪ್ರಣವ್ ಜೊತೆ ಸ್ನಿಗ್ಧಾಳ ಮದುವೆಯಾದಲ್ಲಿ ಹುಡುಗಿ ತಮ್ಮ ಮನೆಯ ಸೊಸೆಯಾಗುತ್ತಾಳೆ ಎಂದು ಪದ್ಮಾ ಅವರ ಮನಸ್ಸು ಲೆಕ್ಕ ಹಾಕುತ್ತಿತ್ತು. ಅದನ್ನವರು ಬೇರೆಯದೇ ರೀತಿಯಲ್ಲಿ ಮಗನ ಮುಂದೆ ಹೇಳಿಬಿಟ್ಟಿದ್ದರು. ಆ ಹುಡುಗಿ ನಮ್ಮ ಮನೆ ಸೊಸೆಯಾಗ್ಬಿಟ್ರೆ ನಮ್ಮ ಅದೃಷ್ಟ ಅಂತ ಅನ್ನಿಸುತ್ತೆ. ಅವರು ಮೈದುನನ ಮಗನವನ್ನು ಮನಸ್ಸಲ್ಲಿಟ್ಟುಕೊಂಡು ಹೇಳಿದ್ದರು. ಆದರೆ ವಿರಾಟ್ ಅಂದುಕೊಂಡಿದ್ದೇ ಬೇರೆ. ತಾಯಿ ತನ್ನನ್ನು ಮನಸ್ಸಲ್ಲಿಟ್ಟುಕೊಂಡು ಹೇಳಿದ್ದಾರೆ ಎಂದುಕೊಂಡು ಅವನು ಖುಷಿಯಾಗಿದ್ದ. ಅಮ್ಮ, ಆ ಹುಡುಗಿ ನನಗೋಸ್ಕರನೇ ಹುಟ್ಟಿರೋದು. ನೀನು ಇವತ್ತೇ ಬರೆದಿಟ್ಕೋ. ಮುಂದೊಂದು ದಿನ ಅವಳೇ ನಮ್ಮ ಮನೆ ಸೊಸೆ ಆಗ್ತಾಳೆ ಅಂತ. ಒಂದಲ್ಲ ಒಂದು ದಿನ ಅವಳ ಮನಸ್ಸು ಗೆದ್ದು ನಾನು ಅವಳನ್ನು ಮದುವೆ ಆಗೇ ಆಗ್ತೀನಿ. ನಿಂಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಮ್ಮ. ನೀನು ಇಷ್ಟಪಟ್ಟ ಆ ಹುಡುಗಿನೇ ನಿನ್ನ ಸೊಸೆ ಎಂದು ಹೇಳುವಾಗ ವಿರಾಟ್ನ ಮುಖದಲ್ಲಿ ಹರ್ಷದ ಹೊನಲು ಹರಿದಾಡುತ್ತಿತ್ತು. ಮಗನ ಮುಖದಲ್ಲಿ ಹಿಂದೆಂದೂ ಕಾಣದ ಸುಖ, ಸಂತೋಷ ಕಂಡು ಪದ್ಮಾ ಅವರು ಅತ್ಯಾಶ್ಚರ್ಯಗೊಂಡಿದ್ದರು. ಅವನ ಮುಖವನ್ನೇ ನೋಡುತ್ತಿದ್ದರು. ಅವನ ಮನಸ್ಸು ಚೆನ್ನಾಗಿ ಅರಿವಾಗಿತ್ತು ಈಗ ಅವರಿಗೆ. ಅಂದರೆ ತಮ್ಮ ಮಗ ಸ್ನಿಗ್ಧಾಳನ್ನು ಪ್ರೀತಿಸುತ್ತಿದ್ದಾನೆ ಎಂದು ಸ್ಪಷ್ಟವಾಯಿತು ಪದ್ಮಾಗೆ. ಅವರು ಅವನಿಗೆ ಉತ್ತರಿಸುವ ಬದಲು ಮಾತು ಬದಲಾಯಿಸಲೆಂದು ಹೇಳಿದರು. ನಾನಿಲ್ಲಿ ಬಂದು ತುಂಬ ಹೊತ್ತಾಯಿತು. ಅಡಿಗೆ ಮನೆಯಲ್ಲಿ ರಾಶಿ ಕೆಲಸ ಬಿದ್ದಿದೆ. ಕೆಳಗೆ ಅವರೆಲ್ಲ ಏನು ಮಾಡ್ತಾರೆ ಅಂತ ನೋಡ್ತೀನಿ. ಅವರಿಬ್ಬರು ಕೆಳಗಿಳಿದು ಬರುವಾಗ ಹಾಲ್ನಲ್ಲಿದ್ದ ಸೋಫಾದಲ್ಲಿ ಕುಳಿತು ಪ್ರಣವ್ ಮತ್ತು ಸ್ನಿಗ್ಧಾ ಮಾತಾಡುತ್ತಿದ್ದರು. ನಮ್ಮ ಸೂರಜ್ ಇದ್ದಾನಲ್ಲ, ತುಂಬ ತುಂಟ ತರಲೆ. ನಾನು ಹಿರಿಯ, ಅವನಿಗಿಂತ ದೊಡ್ಡವನು ಅನ್ನೋ ಭಯನೂ ಇಲ್ಲ. ನನಗೆ ಬೆಲೆನೂ ಕೊಡಲ್ಲ. ಒಂದು ದಿನಾನು ಪ್ರೀತಿಯಿಂದ ನನ್ನ ಅಣ್ಣ ಅಂತ ಕರೆದು ಮಾತಾಡಿಸಲ್ಲ. ಆದರೆ ನೀನು ಹಾಗಲ್ಲ. ನನ್ನನ್ನು ಸ್ವಂತ ಅಣ್ಣನ ಥರ ನೋಡ್ತೀಯ. ನನಗೆ ಸೂರಜ್ ತಮ್ಮನಾಗಿ ಹುಟ್ಟೋ ಬದಲು ನೀನು ನನ್ನ ತಂಗಿಯಾಗಿ ಹುಟ್ಟಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ. ಅವನಿಗೂ ನನಗೂ ದಿನಕ್ಕೆ 3-4 ಸಲವಾದರೂ ಜಗಳ ಆಗ್ತಾನೇ ಇರುತ್ತೆ ಎಂದು ಪ್ರಣವ್ ಹೇಳಿದಾಗ, ಸೇಮ್ ಟು ಹಿಯರ್. ನನ್ನ ಮನಸ್ಸಿಗೂ ಹಾಗೆ ಅನ್ನಿಸ್ತಾ ಇತ್ತು. ನನಗೂ ನಿನ್ನಂತಹ ಒಬ್ಬ ಅಣ್ಣ ಇರಬಾರ್ದಾಗಿತ್ತಾ ಅಂತ. ಆಗ ನನ್ನ ಸೆಲ್ ಫೋನ್ ಕಾಣಿಸದಿದ್ದಾಗ ನನಗೆ ಮೊದಲು ನೆನಪಾಗಿದ್ದೆ ನೀನು. ನಿನ್ನ ಹತ್ರನೇ ಅಲ್ವಾ ನಾನು ಹೇಳಿದ್ದು. ಅವಳು ಅವನ ಬಳಿ ಹೇಳಿದಳು. ಅವರಿಬ್ಬರ ಮಾತು ಕೇಳುತ್ತಲೇ ವಿರಾಟ್ನ ಎದೆಯಲ್ಲಿದ್ದ ಭಾರ ಇಳಿದಂತಾಯಿತು. ಅವರಿಬ್ಬರ ಬಗ್ಗೆ ತಾನು ತಪ್ಪು ಕಲ್ಪನೆ ಮಾಡಿದ್ದಕ್ಕಾಗಿ ಪದ್ಮಾ ಅವರಿಗೂ ನಾಚಿಕೆ ಎನಿಸಿತು. ಒಂದು ಗಂಡು ಹೆಣ್ಣು ಒಟ್ಟಿಗೆ ಇದ್ದ ಮಾತ್ರಕ್ಕೆ ಯಾವಾಗಲೂ ಬೇರೆ ಅರ್ಥ ಕಲ್ಪಿಸಬಾರ್ದು. ಒಬ್ಬ ಹುಡುಗ, ಒಬ್ಬಳು ಹುಡುಗಿ ರಕ್ತ ಹಂಚಿಕೊಂಡು ಹುಟ್ಟದಿದ್ದರೂ ಭ್ರಾತೃ ಪ್ರೇಮ ಇರಬಾರದೆಂದು ಏನೂ ಇಲ್ಲವಲ್ಲ. ವಿರಾಟ್ಗೂ ತಾನು ಅವರಿಬ್ಬರ ಬಗ್ಗೆ ಈರ್ಷ್ಯೆ ಪಟ್ಟಿದ್ದಕ್ಕಾಗಿ ಈಗ ತನ್ನ ಬಗ್ಗೆ ಅವನಿಗೆ ಬೇಸರವಾಯಿತು. ಏನಿಬ್ರು ಗಹನವಾಗಿ ಮಾತಾಡ್ತಾ ಇದ್ದೀರಲ್ಲ, ಆಸ್ತಿ ಬರೆಸೋಕೆ ಹೊರಟಿದ್ದೀರಾ ಇಬ್ರು ಹೇಗೆ ಎಂದು ಪದ್ಮಾ ಅವರನ್ನು ಕೀಟಲೆ ಮಾಡಿದರು. ದೊಡ್ಡಮ್ಮ ತಮ್ಮಿಬ್ಬರನ್ನು ಉದ್ದೇಶಿಸಿ ಪ್ರಶ್ನಿಸಿದ ಪ್ರಶ್ನೆಗೆ ಪ್ರಣವ್ ಜೋರಾಗಿ ನಗುತ್ತಾ ಉತ್ತರಿಸಿದ್ದ. ಇಲ್ಲ ದೊಡ್ಡಮ್ಮ, ನಮಗೆ ಇಬ್ಬರಿಗೂ ಇನ್ನೂ ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ. ದುಡ್ಡೇ ಇಲ್ಲದ ಮೇಲೆ ಆಸ್ತಿ ಎಲ್ಲಿಂದ ಬರೆಸ್ಕೊಳ್ಳಿ? ಹಾಗೊಂದು ವೇಳೆ ಆಸ್ತಿ ಬರೆಸಬೇಕು ಅಂದರೂ ನಿಮ್ಮಂಥವರ ಹತ್ರ ಸಾಲ ಕೇಳಬೇಕಷ್ಟೇ ಅಲ್ವೇನೆ ಎಂದು ಅವಳನ್ನು ಪ್ರಶ್ನಿಸಿದ್ದ. ಹೌದು ಆಂಟಿ, ನಾವು ಆಸ್ತಿ ಬರೆಸ್ಕೋಬೇಕಾದ್ರೆ ಇನ್ನೂ ತುಂಬ ಸಮಯ ಇದೆ. ನನಗೆ ನಮ್ಮ ಮನೇಲಿ ತುಂಬ ಜನ ಇದ್ದರೆ ಇಷ್ಟ. ಆದರೆ ಏನು ಮಾಡಲಿ, ನಮ್ಮ ಮನೇಲಿ ನಾವು 3 ಜನ ಇರೋದು. ಎಲ್ಲದಕ್ಕೂ ಪಡ್ಕೊಂಡು ಬರಬೇಕು. ನಾನು ಆ ಪುಣ್ಯ ಮಾಡಿಲ್ಲ. ನನಗೆ ಪ್ರಣವ್ ಥರ ಒಬ್ಬ ಅಣ್ಣನೋ ತಮ್ಮನೋ ಬೇಕಾಗಿತ್ತು. ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ಅವಳು ಹಾಗೆ ಹೇಳುವಾಗ ವಿರಾಟ್ ಅವಳನ್ನೇ ನೋಡುತ್ತಿದ್ದ. ಅವನ ಮುಖದಲ್ಲಿ ಮಂದಹಾಸ ಮಿನುಗಿತು. ಅದಕ್ಕೇನಂತೆ, ನಿಂಗೆ ನಾನು ಸುಲಭವಾದ ಪರಿಹಾರ ಹೇಳ್ತೀನಿ. ನೀನು ಪರ್ಮನೆಂಟಾಗಿ ಈ ಮನೆಯಲ್ಲಿ ಸೆಟ್ಲ್ ಆಗಿಬಿಡು. ಆಗ ನಿಂಗೆ ಮನೆ ತುಂಬ ಜನ ಸಿಗ್ತಾರೆ. ಅವನ ಮಾತು ಕೇಳುತ್ತಲೇ ಅವಳ ಮುಖ ಕೆಂಪೇರಿ ಬಿಟ್ಟಿತ್ತು. ತಾನು ಪ್ರಣವ್ ಬಳಿ ಏನು ಹೇಳಿದರೆ ಇವನು ಇನ್ನೇನಾದರೂ ಅರ್ಥ ಕಲ್ಪಿಸುತ್ತಾನಲ್ಲ. ಆಗ ಪ್ರಣವ್ ಹೇಳಿದ, ನಾನು ನಮ್ಮಪ್ಪನ ಹತ್ತಿರ ಹೇಳ್ತೀನಿ ನಿನ್ನ ದತ್ತು ತಗೊಳ್ಳೋಕ್ಕೆ. ಸ್ನಿಗ್ಧಾ ಬಳಿ ಹೇಳಿದ, ಅದೆಲ್ಲ ಬೇಡ. ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಬಳೇ ಮಗಳಿರೋದು. ನಮ್ಮಪ್ಪ ನನ್ನ ತುಂಬ ಮಿಸ್ ಮಾಡ್ಕೋತಾರೆ. ಮುಂದಿನ ವಾರ ನಮ್ಮಪ್ಪ ಬರ್ತಾ ಇದ್ದಾರಲ್ಲ, ಆಗ ನಿಂಗೆ ಗೊತ್ತಾಗುತ್ತೆ ಅವರು ನನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ. ನಿಮ್ಮಪ್ಪ ಅಮ್ಮಂಗಾದರೆ ನೀವು ಇಬ್ಬರು ಮಕ್ಕಳು ಇದ್ದೀರಲ್ಲ. ಆದ್ದರಿಂದ ನಾನು ನಮ್ಮಪ್ಪನ ಹತ್ತಿರ ಹೇಳ್ತೀನಿ ನಿನ್ನ ದತ್ತು ತಗೊಳ್ಳೋಕೆ. ಅವರಿಬ್ಬರ ಮಾತು ಕೇಳಿ ವಿರಾಟ್ಗೆ ನಗು ಉಕ್ಕಿ ಬರುತ್ತಿತ್ತು. ಈ ಹುಡುಗಿ ತನ್ನ ಬಳಿ ಇಷ್ಟು ಮುಕ್ತವಾಗಿ ಮಾತಾಡುವುದಿಲ್ಲವಲ್ಲ ಎಂಬ ಬೇಸರವಾಗಿತ್ತು ಅವನಿಗೆ. ಅಷ್ಟರಲ್ಲಿ ಪದ್ಮಾ ಅವರು ರಾತ್ರಿ ಅಡುಗೆ ತಯಾರಿಗೆ ಹೊರಟಿದ್ದರು. ಆಂಟಿ, ನನಗೆ ಟೈಮ್ ಪಾಸ್ ಆಗ್ತಾ ಇಲ್ಲ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಎಂದು ಹೇಳುತ್ತಾ ಸ್ನಿಗ್ಧಾ ಕೂಡ ಪದ್ಮಾ ಅವರ ಹಿಂದೆ ಹೊರಟಳು.
ವಿರಾಟ್ ಕೂಡ ಅವಳ ಹಿಂದೆಯೇ ಹೊರಟ. ಸ್ನಿಗ್ಧ, ಒಂದು ನಿಮಿಷ ನಿಲ್ಲು ಎಂದು ಹೇಳಿದಾಗ ಅವಳು ನಿಂತು ಏನೆಂಬಂತೆ ಪ್ರಶ್ನಾರ್ಥಕವಾಗಿ ಅವನತ್ತ ನೋಟ ಬೀರಿದ್ದಳು. ಅವನು ಅವಳ ಮುಖವನ್ನೇ ನೋಡುತ್ತಿದ್ದ. ತೀರಾ ಸಮೀಪ ಬಂದು ಬಿಟ್ಟಿದ್ದ. ಅವನಾಗ ಮಾಡಿದ ಕೆಲಸ ನೆನಪಾಗಿತ್ತಲ್ಲ. ಅವಳಿಗೆ ಭಯವಾಗತೊಡಗಿತು. ಅವನ ಹತ್ತಿರ ಬರುತ್ತಿದ್ದಂತೆಯೇ ಭಯ ಆತಂಕದಿಂದ ಅವನತ್ತ ಬೆದರು ನೋಟ ಬೀರಲು ಪದ್ಮ ಅವರು ಕೂಡ ಇವರತ್ತನೇ ನೋಡುತ್ತಿದ್ದರು. ಮಗ ಆಗಲೇ ಅವಳನ್ನು ಪ್ರೀತಿಸುತ್ತಿರುವುದಾಗಿ ಅವರಿಗೆ ಸಂಶಯ ಬಂದಿತ್ತಲ್ಲ. ಮಾತ್ರವಲ್ಲ, ಸ್ವಲ್ಪ ಹೊತ್ತಿಗೆ ಮೊದಲಷ್ಟೇ ಅವರಿಬ್ಬರು ಅವಳನ್ನು ಈ ಮನೆಯ ಸೊಸೆ ಮಾಡಿಕೊಳ್ಳಬೇಕೆಂಬ ವಿಚಾರದಲ್ಲಿ ಮಾತುಕತೆ ಮಾಡಿದ್ದರಲ್ಲ. ಅವರು ಹಾಗೆ ಯೋಚಿಸುತ್ತಿದ್ದಂತೆಯೇ ವಿರಾಟ್ ಅವಳ ಅತ್ಯಂತ ಸನಿಹದಲ್ಲಿ ನಿಂತು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದಿದ್ದ. ಮಾತ್ರವಲ್ಲ, ಅವಳ ಮುಖದತ್ತ ಬಾಗಿದ್ದ. ಅವನಲ್ಲಿ ನಿಂತಾಗ ಸ್ವಲ್ಪ ಹೊತ್ತಿನ ಹಿಂದಿನ ಘಟನೆ ಅವಳಿಗೆ ನೆನಪಾಗಿ, ಈಗ ಅವನಾಗ ಮಾಡಿದಂತೆ ಮತ್ತೆ ಮಾಡಿದರೆ, ಅವನ ತಾಯಿಯ ಮುಂದೆ ಅವರು ತನ್ನ ಬಗ್ಗೆ ತಪ್ಪು ತಿಳಿದುಕೊಂಡರೆ ಯೋಚಿಸುತ್ತಲೇ ಬೆಚ್ಚಿ ಬಿದ್ದಿದ್ದಳು ಸ್ನಿಗ್ಧ. ಪದ್ಮ ಅವರ ಸ್ಥಿತಿಯು ಅದಕ್ಕಿಂತ ಭಿನ್ನವಾಗಿರಲಿಲ್ಲ. ಮಗ ಈಗ ಅವಳನ್ನು ಏನು ಮಾಡಲು ಹೊರಟಿದ್ದಾನೆ? ತಾವೀಗ ಏನಾದರೂ ದನಿಯೇರಿಸಿ ಮಗನನ್ನು ಗದರಿದರೆ ಹೊರಗಿರುವ ಪ್ರಣವ್ಗೆ ಮಾತ್ರವಲ್ಲ, ಹಾಲ್ನಲ್ಲಿರುವ ಅಮಿತಾಗೂ ಗೊತ್ತಾಗುತ್ತದೆ. ಅದು ತಮ್ಮ ಪತಿ ಅತ್ತೆ ಮಾವನಿಗೆ ತಿಳಿಯಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಅವನು ಬಿಸಿ ರಕ್ತದ ಯುವಕ. ಅವನ ವಯಸ್ಸೇ ಅಂತಹುದು. ತಮ್ಮ ಮಗನ ಮರ್ಯಾದೆಯನ್ನು ತಾವೇ ಕಳೆದಂತಾಗುವುದಿಲ್ಲವೇ? ಅವರು ಕಣ್ಣಲ್ಲಿ ಏನೂ ಮಾಡಬೇಡ ಎಂದು ಸನ್ನೆ ಮಾಡಿದರು. ಅದನ್ನವನು ನೋಡಲೇ ಇಲ್ಲ. ಸ್ನಿಗ್ಧ ಕೂಡ ತಾನೀಗ ಧೈರ್ಯ ವಹಿಸಿ ಹೇಳದಿದ್ದಲ್ಲಿ ತೊಂದರೆಗೆ ಸಿಲುಕಿ ಹಾಕಿಕೊಳ್ಳಬೇಕು. ಅದಕ್ಕಾಗಿ ಪ್ಲೀಸ್ ನನ್ನ ಪಾಡಿಗೆ ಬಿಟ್ಬಿಡಿ, ನನ್ನಿಂದ ಸ್ವಲ್ಪ ದೂರ ನಿಂತ್ಕೊಳ್ಳಿ ಎಂದು ಮೆಲುದನಿಯಲ್ಲಿ ಹೇಳಿದಳು. ಆದರೆ ಅದು ಅವನಿಗೆ ಕೇಳಿಸಿದಂತೆ ಕಾಣಲಿಲ್ಲ. ಅವನೀಗ ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಎಂದು ಅವರಿಬ್ಬರಿಗೂ ಗೊತ್ತಾಗಲಿಲ್ಲ. ಅವನ ಕಣ್ಣುಗಳು ಅವಳ ಬೆದರು ಕಣ್ಣುಗಳನ್ನು ಸಂಧಿಸಿದವು. ಮತ್ತೊಂದು ಕ್ಷಣದಲ್ಲಿ ಅವನು ಆ ಕೆಲಸವನ್ನು ಮಾಡಿಬಿಟ್ಟಿದ್ದ. ಅವರಾರೂ ಊಹಿಸದಂಥ ಘಟನೆಯೊಂದು ನಡೆದೇ ಬಿಟ್ಟಿತ್ತು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.